ಆಪ್ಕಿ ಅದಾಲತ್ನಲ್ಲಿ ಅಣ್ಣಾ ಹಜಾರೆ ಅವರ ಮೇಲೆ ಇರುವ ಆರೋಪ, ಇವರ ಆಂದೋಲನ ಸಮಾಜದ ವಾಸ್ತವಕ್ಕೆ ದೂರ ಇದೆ. ಅಣ್ಣ, ಕಪಿಲ್ ಸಿಬಲ್ ಅವರ ಹೇಳಿಕೆನ ನಾನು ಓದಿದ್ದೆ. ಅವರು ಏನ್ ಹೇಳ್ತಾರೆ ಅಂದ್ರೆ, ಲೋಕ್ಪಾಲ್ ಒಂದ್ ವೇಳೆ ಆಗ್ಬಿಟ್ರೆ ಆಗ ಏನಾಗತ್ತೆ? ಏನ್ ಮಗುಗೆ ಸ್ಕೂಲ್ನಲ್ಲಿ ಅಡ್ಮಿಷನ್ ಆಗೋಗುತ್ತಾ? ಏನು ಬಡವನ್ಗೆ ಹಾಸ್ಪಿಟಲ್ನಲ್ಲಿ ಜಾಗ ಸಿಕ್ಬಿಡುತ್ತಾ? ಅಥವಾ ತಿನ್ನೋದಿಕ್ಕೆ 2 ಹೊತ್ತಿನ ಊಟ ಸಿಕ್ಬಿಡುತ್ತಾ? ಒಂದ್ ವೇಳೆ ಕಪಿಲ್ ಸಿಬಲ್ಗೆ ಹಾಗನ್ಸಿದ್ರೆ ಮತ್ತೆ ಡ್ರಾಫ್ಟಿಂಗ್ ಕಮಿಟಿಗೆ ಯಾಕೆ ಬಂದ್ರು? ಸಮಯ ಕಳೆಯೋದಕ್ಕ? ಆ ಟೈಮ್ನಲ್ಲಿ ಹೇಳಬೇಕಾಗಿತ್ತು ಲೋಕ್ಪಾಲ್ನಿಂದ ಏನೂ ಆಗಲ್ಲ ಅಂತ, ನಾವು ಬರೋಕ್ಕಾಗಲ್ಲ ಅಂತ. ಹೆಚ್ಚು ಕಡಿಮೆ 3 ತಿಂಗಳು ಪೀರಿಯಡ್ ಯಾಕೆ ಕಳೆದ್ರು ಅದರಲ್ಲಿ? ಆದ್ರೆ ಅವ್ರು ಹೇಳಿದ ಮಾತಂತೂ ಸರಿ ಇದೆ ಅಲ್ವಾ? ಸಮಸ್ಯೆ ಅಂತೂ ದೊಡ್ಡದೇ ಇದೆ, ನೀರಿಂದು, ವಿದ್ಯುತ್ತಿಂದು, ರಸ್ತೆದು. ಒಂದ್ ವೇಳೆ ಲೋಕ್ಪಾಲ್ ಆಗ್ಬಿಟ್ರೆ ಆಗ ಏನಾಗತ್ತೆ? ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಸ್ಕೂಲ್ ಹುಡುಗ ಇದ್ದಾನೆ ಅನ್ಕೊಳ್ಳಿ. ಅವನೊಂದು ಅಪ್ಲಿಕೇಶನ್ ತಗೊಂಡು ಹೋಗ್ತಾನೆ. ಆ ಅಪ್ಲಿಕೇಶನ್ನ ಕಚೇರಿಲಿ ಕೊಡ್ತಾನೆ. ಅದು ಕಂಪ್ಯೂಟರ್ನಲ್ಲಿ ಫೀಡ್ ಆಗುತ್ತೆ. ಮತ್ತೆ ಆ ಕಚೇರಿಯಿಂದ ಅವನಿಗೆ SMS ನಂಬರ್ ಕೊಡಲಾಗುತ್ತೆ. ಮನೇಲಿ ಕೂತ್ಕೊಂಡು ಅವ್ನು ನೋಡ್ತಾನೆ ತನ್ನ ಕೆಲಸ ಎಲ್ಲಿವರೆಗೂ ಆಗಿದೆ ಅಂತ. ಅವನಿಗೆ ಪದೇ ಪದೇ ಓಡಾಡೋ ಅವಶ್ಯಕತೆ ಇರಲ್ಲ, ಆಫೀಸ್ಗೆ ಹೋಗೋ ಆಗಿರಲ್ಲ. ಇದು ಲೋಕ್ಪಾಲ್ನಿಂದ ಸಾಧ್ಯ. ಇದು ಸೈನ್ಸ್ ಅಂಡ್ ಟೆಕ್ನಾಲಜಿ. ಸಾಮಾನ್ಯ ನಾಗರಿಕರಿಗೆ, ಒಬ್ಬ ಸಾಮಾನ್ಯ ನಾಗರಿಕನಿಗೆ 2 ವಿಷಯಗಳಿವೆ. ಒಂದಂತೂ ಏನು ಭ್ರಷ್ಟಾಚಾರ ಇದೆ. ಸಾಮಾನ್ಯ ನಾಗರಿಕನ ಲೆವೆಲ್ನಲ್ಲಿ ಸರ್ಕಾರ ನಮ್ಮ ಮಾತನ್ನ ಒಪ್ಕೊಂಡಿಲ್ಲ. ನಾವ್ ಹೇಳೋದಿದು ಏನಂದ್ರೆ, ಸಾಮಾನ್ಯ ನಾಗರಿಕನ ಲೆವೆಲ್ನ ಭ್ರಷ್ಟಾಚಾರ, ಅವನ ಮನೆ ಮುಂದಿನ ರಸ್ತೆ, ಅವನ ನೀರು, ಅವನ ವಿದ್ಯುತ್, ಎಲ್ಲೆಲ್ಲಿ ಭ್ರಷ್ಟಾಚಾರ ಇದೆ ಅದರ ದೂರು ಕೂಡ ಅವನು ಲೋಕ್ಪಾಲ್ ಅಥವಾ ಲೋಕಾಯುಕ್ತದಲ್ಲಿ ಮಾಡುವಂತಾಗಬೇಕು. ಮತ್ತೆ ಅದ್ರ ಮೇಲೆ ತನಿಖೆ ಆಗ್ಬೇಕು. ಮತ್ತೆ ದೋಷಿ ಅಧಿಕಾರಿಗಳಿಗೆ ಅಥವಾ ಪೊಲಿಟಿಷಿಯನ್ಸ್ಗೆ ಶಿಕ್ಷೆ ಆಗ್ಬೇಕು. ಒಂದ್ ವೇಳೆ ಶಿಕ್ಷೆ ಸಿಗೋಕೆ ಶುರುವಾದ್ರೆ ಆಗ ಕೆಳಗೊಂದು ಡೆಟ್ರೆಂಟ್ ನಿರ್ಮಾಣ ಆಗುತ್ತೆ. ಒಂದ್ ವೇಳೆ ಸೆಟ್ರೆಂಟ್ರಿ ಮತ್ತೆ ಸ್ವಿಫ್ಟ್ನೆಸ್ ಆಫ್ ಶಿಕ್ಷೆ ಆದ್ರೆ ಆಗ ಅವ್ರಿಗೆ ಡೆಟ್ರೆಂಟ್ ನಿರ್ಮಾಣ ಆಗುತ್ತೆ. ಎರಡನೇದಾಗಿ ಇದ್ರೊಳಗಡೆ ಒಂದು ಅವಕಾಶ ಇದೆ. ಒಂದ್ ವೇಳೆ ನಿಮ್ಮ ಹತ್ರ ಲಂಚ ಕೇಳಿದ್ರೆ, ನೀವ್ ಯಾವ್ದೋ ಕಚೇರಿಗೆ ರೇಷನ್ ಕಾರ್ಡ್ ಮಾಡ್ಸಕ್ ಹೋಗ್ತೀರಾ, ಯಾವ್ದೋ ಕೆಲಸ ಮಾಡ್ಸಕ್ ಹೋಗ್ತೀರಾ ಅಥವಾ ಪಾಸ್ಪೋರ್ಟ್ ಮಾಡ್ಸಕ್ ಹೋಗ್ತೀರಾ, ಆಗ ಲಂಚ ಕೇಳ್ತಾರೆ. ನಿಮಗೆ ಹೇಳ್ತಾರೆ ನೀವು ಸಾಕ್ಷಿ ಕೊಡಿ ಅಂತ. ಸಾಕ್ಷಿ ಇಲ್ಲದೆ ನಿಮ್ ವಿಚಾರಣೆ ಆಗಲ್ಲ. ಸಾಕ್ಷಿ ಏನಿದೆ ನಿಮ್ಮ ಹತ್ರ ಕೊಡೋಕೆ? ನಿಮ್ಮ ಹತ್ರ ಯಾವ್ದೇ ಸಾಕ್ಷಿ ಇಲ್ಲ. ಹಾಗಾಗಿ ಇದ್ರೊಳಗೆ ಒಂದು ಅವಕಾಶ ಮಾಡಲಾಗಿದೆ. ಸಿಟಿಜನ್ಸ್ ಚಾರ್ಟರ್ ಮಾಡಲಾಗ್ತಿದೆ ಪ್ರತಿ ಡಿಪಾರ್ಟ್ಮೆಂಟ್ ಇಂದ. ಅದರಲ್ಲಿ ಬರೆಯಲಾಗುತ್ತೆ ಯಾವ ಆಫೀಸರ್ ಎಷ್ಟು ದಿನದಲ್ಲಿ ಏನ್ ಕೆಲಸ ಮಾಡ್ತಾನೆ ಅಂತ. ಒಂದ್ ವೇಳೆ ಆ ಆಫೀಸರ್ ನಿಮ್ ಕೆಲಸನ ಅಷ್ಟು ದಿನದಲ್ಲಿ ಮಾಡ್ಕೊಡ್ಲಿಲ್ಲ ಅಂದ್ರೆ ಆಗ ನೀವು ಲೋಕ್ಪಾಲ್ ನಲ್ಲಿ ದೂರ್ ಕೊಡ್ತೀರಾ. ಅವನ ಸಂಬಳ ಕಟ್ ಆಗುತ್ತೆ ಮತ್ತು ಅವನ ವಿರುದ್ಧ ಭ್ರಷ್ಟಾಚಾರ ನೀವು ಪ್ರೂವ್ ಮಾಡ್ಬೇಕಾಗಿಲ್ಲ, ಅಸ್ಯೂಮ್ ಮಾಡ್ಕೊಳ್ಳೋದಾಗುತ್ತೆ. ಇಟ್ ವಿಲ್ ಬಿ ಡೀಮ್ಡ್ ಕರಪ್ಷನ್. ಏನಂದ್ರೆ ಅವನು ಭ್ರಷ್ಟಾಚಾರದ ನಿರೀಕ್ಷೆಯಲ್ಲಿ ಈ ಕೆಲಸ ಮಾಡ್ಲಿಲ್ಲ ಅಂತ. ಸಾಮಾನ್ಯ ನಾಗರಿಕನ ಲೆವೆಲ್ನಿಂದ ಆಗುತ್ತೆ. ಈ ವಿಷಯಗಳನ್ನ ಆದ್ರೆ ಸರ್ಕಾರ ಒಪ್ಕೋತಿಲ್ಲ ಏನನ್ನು. ಒಂದ್ ವೇಳೆ ಲೋಕ್ಪಾಲ್ ಬಿಲ್ ಹೇಗೆ ನೀವು ಇಷ್ಟಪಡ್ತಾ ಇದ್ದಿರೋ ಹಾಗೆ ಆಗ್ಬಿಟ್ರೆ, ಅಂತ ಲೋಕ್ಪಾಲ್ ಸಮಿತಿ ಆಗ್ಬಿಟ್ರೆ ಭ್ರಷ್ಟಾಚಾರದ ವಿರುದ್ಧ, ಆಗ ದೇಶ ಭ್ರಷ್ಟಾಚಾರ ಮುಕ್ತವಾಗ್ಬಿಡತ್ತಾ? ನಾವು ಬಯಸ್ತಿರೋದು ಆ ಥರ ಅಲ್ಲ. ನಾವು ಬಯಸ್ತಿರೋದೇನೆಂದ್ರೆ, ಸರ್ಕಾರ ಮತ್ತೆ ಸಿವಿಲ್ ಸೊಸೈಟಿ ಇಬ್ರು ಸೇರಿ ಒಂದು ಒಳ್ಳೆ ಡ್ರಾಫ್ಟ್ ಮಾಡಿ ಆ ಕಾನೂನ ಮಾಡಬೇಕು ಅಂತ. ಹಾಗೆ ಲೋಕ್ಪಾಲ್ ಬರೋದ್ರಿಂದಾನು 100% ಕರಪ್ಷನ್ ನಿಂತೋಗ್ಬಿಡುತ್ತೆ ಅಂತ ನಾನು ಕೂಡ ಒಪ್ಪೋದಿಲ್ಲ. ಆದ್ರೆ 60 to 65%ಗಿಂತ ಜಾಸ್ತಿ ಕರಪ್ಷನ್ಗೆ ಬ್ರೇಕ್ ಬೀಳುತ್ತೆ. ಜೊತೆಗೆ ಬಡ ಜನರಿಗೆ ಏನ್ ನ್ಯಾಯ ಸಿಗ್ತಿಲ್ವೋ ಅದು ಸಿಗೋದಕ್ಕೆ ಯಾವ ಮಂತ್ರಿಗಳ ಜೊತೆ ಕೂತು ನೀವು ಲೋಕ್ಪಾಲ್ ಬಿಲ್ ಮಾಡ್ಬೇಕಿದೆಯೋ ಅವರನ್ನ ನೀವು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮೋಸಗಾರರು ಅಂತ ಹೇಳ್ಬಿಟ್ರಿ. ಯಾವಾಗ ಕಮಿಟಿ ಆಯ್ತು ಮತ್ತೆ ಲೋಕ್ಪಾಲ್ ಬಿಲ್ ಬಗ್ಗೆ ಎಲ್ಲರ ಅಭಿಪ್ರಾಯನೂ ತಗೊಂಡ್ರು. ಆಮೇಲೆ ಕಾನೂನು ಮಾಡೋದಕ್ಕೆ ಯೋಚಿಸಿದ್ರು. ಕಾನೂನು ಮಾಡಾದ್ಮೇಲೆ ಏನು ಈ ಶುರುವಾಯ್ತಲ್ಲ ಮೀಟಿಂಗ್. ಆಮೇಲೆ ಈ ವ್ಯಕ್ತಿಗಳು ಏನ್ ಮಾಡಿದ್ರು, ನಮ್ಮ ಸಿವಿಲ್ ಸೊಸೈಟಿ ವ್ಯಕ್ತಿಗಳು ಏನಿದ್ದಾರೆ ಅವ್ರ ಮೇಲೆ ಆರೋಪ ಮಾಡಕ್ ಶುರು ಮಾಡಿದ್ರು. ಪ್ರಶಾಂತ್ ಭೂಷಣ್, ಶಾಂತಿ ಭೂಷಣ್ ಸುಳ್ಳಿನ ಏಣಿ ಮಾಡಿದ್ರು. ಯಾಕೆ? ಈ ಸಿವಿಲ್ ಸೊಸೈಟಿ ವ್ಯಕ್ತಿಗಳು ಫ್ರಸ್ಟ್ರೇಟೆಡ್ ಆಗಿ ಓಡೋಗ್ಲಿ ಅಂತ. ಆಮೇಲೆ ನಮ್ಮವರು ಅದ್ಯಾರು ಹೆಗಡೆ ಸಾಬ್, ಜಸ್ಟಿಸ್ ಹೆಗಡೆ ಅವ್ರ ಮೇಲೂ ಆರೋಪ ಮಾಡಿದ್ರು. ಅವರು ಫ್ರಸ್ಟ್ರೇಟೆಡ್ ಆಗಿದ್ರು. ಅವರು ಕೂಡ ಫ್ರಸ್ಟ್ರೇಟೆಡ್ ಆಗ್ಬೇಕಾಗಿ ಬಂತು. ಆಗ ಅವ್ರು ಹೇಳಿದ್ರು ಬಿಟ್ಬಿಡ್ತೀನಿ ಅಂತ. ನಾನು ಹೇಳಿದೆ ಬಿಡಬೇಡಿ ಅಂತ. ಯಾಕೆ ಬಿಡಬೇಕು? ಅಯ್ಯೋ ಆ ಥರ ಆಗ್ತಾನೆ ಇರುತ್ತೆ. ನಾನು ಅವ್ರಿಗೆ ಹೇಳಿದೆ, ಯಾವ ಮರದಲ್ಲಿ ಹಣ್ಣಿರುತ್ತೋ ಆ ಮರಕ್ಕೆ ಜನರು ಕಲ್ಲು ಹೊಡಿತಾರೆ ಅಂತ. ಮರದಲ್ಲಿ ಹಣ್ಣೇ ಇಲ್ಲ ಅಂದ್ರೆ ಆ ಮರಕ್ಕೆ ಕಲ್ಲು ಯಾರು ಹೊಡಿತಾರೆ? ಆಗ ಹೆಗಡೆಯವರು ಉಳ್ಕೊಂಡ್ರು. ನಂತರ ಕೇಜ್ರಿವಾಲ್ ಮತ್ತೆ ನನ್ನ ಮೇಲೂ ಕೂಡ ಆರೋಪ ಮಾಡಕ್ ಶುರು ಮಾಡಿದ್ರು. ಇವ್ರ ಪ್ರಾಪರ್ಟಿನೂ ತನಿಖೆ ಮಾಡಿ ಅಂತ ಸಾಕಷ್ಟು ಆಫೀಸರ್ಗಳನ್ನ ಹಿಂದೆ ಬಿಟ್ಟಿದ್ರು ಇನ್ಕ್ವೈರಿ ಮಾಡೋದಕ್ಕೆ. ನಮ್ಮೂರಿಗೆ ಹೋಗಿದ್ರು. ಅವರ ಪ್ರಾಪರ್ಟಿ ಎಲ್ಲಿ ಅಂತ ಕೇಳಿದ್ರು. ಅಲ್ಲ, ನನ್ನ ಜೀವನದಲ್ಲಿ ನಾನು ಏನು ಇಟ್ಕೊಂಡೇ ಇಲ್ಲ, ಇನ್ ನಿಮ್ಗೇನ್ ಸಿಗುತ್ತೆ ನೋಡಿ. ನಾನ್ ನಿಮಗೆ ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಇವರು ಈ ತರದ ವರ್ತನೆ ಶುರು ಮಾಡಿದ್ರಲ್ಲ, ಇದೇ ಕಾರಣಕ್ಕೆ ನಾನು ಹೇಳಿದ್ದು ಅವರು ಮೋಸಗಾರರು ಅಂತ. ಇವತ್ತು ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿದೆ ಅಣ್ಣ, ಏನಂದ್ರೆ ನಿಮ್ಮ ಟ್ರಸ್ಟ್ನ ತನಿಖೆ ಶುರು ಮಾಡಿದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ.
ನಾನಂತೂ ತಯಾರಿದ್ದೀನಿ. ನೋಡಿ, ನನಗಿದು ಮೊದಲನೇ ತನಿಖೆ ಅಲ್ಲ. 2 ಸರ್ಕಾರಗಳು ಹೊರಟೋದ್ವು ನಮ್ಮ ಆಂದೋಲನದ ಕಾರಣದಿಂದ ಮಹಾರಾಷ್ಟ್ರದಲ್ಲಿ. 2 ಸರ್ಕಾರಗಳು. ಮತ್ತೆ ನನ್ನಿಂದ ಆ 6 ಮಂತ್ರಿಗಳು ಮನೆಗೆ ಹೋದ್ರು, 400 ಆಫೀಸರ್ಸ್ ಮನೆಗೆ ಹೋದ್ರು. ಆಮೇಲೆ ನನ್ನ ಮೇಲೆ ಎನ್ಕ್ವೈರಿ ಹಾಕ್ಬಿಟ್ರು. ಮತ್ತೆ ಎನ್ಕ್ವೈರಿನಲ್ಲಿ ಅವರೆಲ್ಲ ಎನ್ಕ್ವೈರಿ ಮಾಡಬೇಕಾದ್ರೆ ನಮ್ಮ ಬಾಳಾ ಸಾಹೇಬ್ ಠಾಕ್ರೆ ಅವರಿದ್ರು ಮುಂಚೆ. ಆಗ ಅವ್ರು ಹೇಳಿದ್ರು ಅಣ್ಣವ್ರ ಪ್ರಾಪರ್ಟಿ ಚೆಕ್ ಮಾಡಿ ಅಂತ. ನಾನು ಆಯ್ತು ಅಂದೆ. ಹಾಗೆ ನಿಮ್ದು ಕೂಡ ಮಾಡಿ, ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು ನಿಮ್ಗೆ? ಆಗ ನನ್ನ ಮೇಲೆ ತನಿಖೆ ಆಯ್ತು. ತನಿಖೆ ಆದ ನಂತರ ಏನೂ ಸಿಗ್ಲಿಲ್ಲ. ಕೊನೆಗೆ ಚೀಫ್ ಮಿನಿಸ್ಟರೇ ಖುದ್ದಾಗಿ ಬರ್ಕೊಡ್ಬೇಕಾಯ್ತು. ಬರ್ಕೊಡ್ಬೇಕಾಗಿ ಬಂತು ಅವರು. ಅಣ್ಣ ಹತ್ರ ಏನೂ ಸಿಗ್ಲಿಲ್ಲ ಅಂತ. ಇದು ಮೊದಲನೇ ಸಲ ಏನಲ್ಲ, ಮುಂಚೆಯಿಂದನೂ ತನಿಖೆ ನನ್ನ ಮೇಲೆ ಆಗ್ತಾನೇ ಬಂದಿದೆ. ಏನು ಇಲ್ದಿರೋ ಹತ್ರ ಹುಡುಕಿದ್ರೆ ನಿಮಗೆ ಏನ್ ಸಿಗುತ್ತೆ? ಅಣ್ಣಾಜಿ ಹೇಳಿದ್ದಾರೆ ಏನಂದ್ರೆ ಸರ್ಕಾರ ಒಂದ್ ವೇಳೆ ಲೋಕ್ಪಾಲ್ ಬಿಲ್ ತರದೇ ಇದ್ರೆ ಆಗ ಆಗಸ್ಟ್ 16ರಿಂದ ಮತ್ತೊಮ್ಮೆ ಉಪವಾಸ ಮಾಡ್ತೀನಿ ಅಂತ. ಆದ್ರೆ ಸರ್ಕಾರದಲ್ಲಿ ನಾವು ಕೂಡ ನೋಡಿದೀವಿ ಏನಂದ್ರೆ ಸತ್ಯಾಗ್ರಹ ಮಾಡೋರ್ದು ಏನ್ ಗತಿ ಆಗ್ತಿದೆ ಅಂತ. ಸಮಾಜ ಮತ್ತು ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಈ ತಯಾರಿ ಮಾಡ್ಕೊಳ್ಳೇಬೇಕಾಗತ್ತೆ. ಅದರಲ್ಲಿ ಭಯ ಪಡೋದೇನಿದೆ? ಇಲ್ಲ, ಇದರಲ್ಲಿ ನಂದೊಂದು ಈ ನಂಬಿಕೆ ಇದೆ. ಏನಂದ್ರೆ ಬಹುಶಃ ಬಾಬಾ ರಾಮದೇವ್ಜಿ ಅವರ ಜೊತೆ ಏನು ವರ್ತನೆ ಮಾಡಿದ್ರು ರಾಮ್ಲೀಲಾ ಮೈದಾನದಲ್ಲಿ ಆ ದಿನ ರಾತ್ರಿ, ಮತ್ತೆ ಯಾರೆಲ್ಲ ಪೀಸ್ಫುಲಿ ಶಾಂತಿಯುತವಾಗಿ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರೋ, ಹೇಗನ್ಸುತ್ತೆ ಅಂದ್ರೆ ಇದಾದ್ಮೇಲೆ ಸರ್ಕಾರದ ಮನೋಬಲ ಹೆಚ್ಚಾಗಿದೆ. ಏನಂದ್ರೆ ಯಾರಾದ್ರೂ ಒಂದ್ ವೇಳೆ ಮುಂದೆ ಪ್ರೊಟೆಸ್ಟ್ ಮಾಡಿದ್ರೆ ಆಗ ಅವನನ್ನ ಹೊಸ್ಕಾಕ್ಲಾಗತ್ತೆ. ನನಗನ್ಸುತ್ತೆ ಈ ಸಮಯದಲ್ಲಿ ಇದಕ್ಕೋಸ್ಕರನೇ ತುಂಬಾ ಅವಶ್ಯಕತೆ ಇದೆ ಯುವಕರು ಮುಂದೆ ಬರೋದು. ಯಾರು ಅಹಿಂಸಾತ್ಮಕ ರೀತಿಯಿಂದ ಯಾವುದೇ ಹಿಂಸೆ ಮಾಡದೆ, ಯಾವುದೇ ಪ್ರತಿದಾಳಿಯನ್ನ ಮಾಡ್ದೇನೆ ತಮ್ಮ ಮೇಲೆ ಲಾಠಿ ಏಟ್ ತಿನ್ನೋಕೆ ತಯಾರಾಗಿರ್ಬೇಕು. ರಕ್ತಸಿಕ್ತರಾದ್ರೂ ಕೂಡ ವಾಪಸ್ ಕೈ ಎತ್ತದೇ ಇರೋ. ಒಂದ್ ವೇಳೆ ಬಾಬಾ ರಾಮದೇವ್ ಅವರು ಲಿಖಿತವಾಗಿ ಕೊಡ್ದಿದ್ರೆ ನಾವ್ ಈ ಟೈಮಲ್ಲಿ ಧರಣಿನ ಮುಗಿಸ್ಬಿಡ್ತೀವಿ ಅಂತ, ಆಗ ಬಹುಶಃ ಗೌರ್ಮೆಂಟ್ ಈ ತರ ಮಾಡ್ತಿರ್ಲಿಲ್ಲ. ಗೌರ್ಮೆಂಟ್ ಮಾತ್ರ ಜವಾಬ್ದಾರಿ ಅಲ್ಲ, ಬಾಬಾ ರಾಮದೇವ್ ಕೂಡ ಜವಾಬ್ದಾರರು. ಅವ್ರು ಯಾಕೆ ಈ ತರ ಮಾತಾಡಲ್ಲ? ನಾವು ಇದ್ರ ಬಗ್ಗೆ ಮಾತಾಡಲ್ಲ. ನಾವು ಒಂದ್ ನಿಮಿಷ. ಕೇವಲ ನೋಡಿ, ನಿಮ್ಮ ಜೊತೆಲಿರೋ ಮಹಿಳೆ ಕೂಡ ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದಾರೆ. ನಾನು ಹೌಸ್ ವೈಫ್ ಆಗಿದ್ದೀನಿ, ನಾನು ಪಾಲಿಟಿಕ್ಸ್ ಮಾಡಿಲ್ಲ, ಮತ್ ನಾನೇನೂ ಮಾಡಿಲ್ಲ. ಆದ್ರೆ ಇದು ಮಲಗಿದ್ದವರಿಗೆ ಇದ್ಯಾವ ಕಾಂಗ್ರೆಸ್ ಪಾರ್ಟಿ? ರಾತ್ರಿ ಮಲಗಿರುವಾಗ ಒಂದ್ ವೇಳೆ ನೀವು ಬರ್ಕೊಟ್ಟಿದ್ರು ಕೂಡ ನೀವಷ್ಟ್ ಬೆಳಗ್ಗೆವರೆಗೂ ಕಾಯ್ಬೇಕಿತ್ತಲ್ವಾ? ಹಾ, ಅದು ರಾತ್ರಿ 12 ಗಂಟೆವರೆಗೂ. ಹಾ, ರಾತ್ರಿಗೆ 6ನೇ ತಾರೀಕಿಗೋಸ್ಕರ ಬರ್ದ್ಕೊಟ್ಟಿದ್ದು ರಾತ್ರಿ 12 ಗಂಟೆಗೆ ಲಾಠಿ ಚಾರ್ಜ್ ಮಾಡಿ ಅಂತ ಯಾವ ಸರ್ಕಾರ ಹೇಳಿತ್ತು? ನನಗೆ ಇದು ಅರ್ಥ ಆಗ್ಲಿಲ್ಲ. ಮತ್ತೆ ಮಲಗಿರೋರ್ನ ಎಬ್ಸೋದು ಬ್ರಿಟಿಷರ್ ಕಾಲದಿಂದ ನಾವು ಇದೀವಿ. ನಾವು 75 ವರ್ಷದವರಾಗಿದ್ದೀವಿ. ನಾವು ಕೂಡ ಬ್ರಿಟಿಷರ್ ವಿರುದ್ಧ ಹೋರಾಟ ನೋಡಿದೀವಿ. ಫಾದರ್ ಕೂಡ ಇದ್ರು, ನಮ್ ತಂದೆಯವರಿದ್ರು, ಎಲ್ರೂ ಇದ್ರು. ಆದ್ರೆ ಈ ತರದ್ ಲಾಠಿ ಚಾರ್ಜ್ ಬ್ರಿಟಿಷರ್ ಕೂಡ ಮಾಡಿರ್ಲಿಲ್ಲ ಮಲಗಿರೋರ್ನ ತುಳಿಯೋದಕ್ಕೆ. ಏನ್ ಇವ್ರು ಕಾಂಗ್ರೆಸ್ ಪಾರ್ಟಿ 62 ವರ್ಷದಲ್ಲಿ ಏನ್ ಮಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿ? ಸರಿಯಾಗಿ ಹೇಳಿದ್ರಿ. ನಾನಂತೂ ಸ್ಟೇಟ್ಮೆಂಟ್ನ ಕೊಟ್ಟಿದ್ದೆ. ರಾತ್ರಿ ಮಲಗಿರೋ ಜನರು, ನಿದ್ದೆಯಲ್ಲಿದ್ದಂತ ಮಹಿಳೆಯರು, ಮಕ್ಕಳು, ಇವ್ರ ಮೇಲೆ ಲಾಠಿ ಚಾರ್ಜ್ ಮಾಡೋದು ಇದು ಪ್ರಜಾಪ್ರಭುತ್ವದ ಕತ್ತು ಹಿಸ್ಕೋ ಕೆಲಸ ಅಂತ. ಪ್ರಜಾಪ್ರಭುತ್ವದ ಕತ್ತು ಹಿಸಕ್ಬಿಟ್ರು. ಪ್ರಜಾಪ್ರಭುತ್ವದ ಕತ್ತು ಒಂದ್ ಹಿಸ್ಕೋ ನಿಮಿಷ, ಕೆಲಸ. ನೀವು ಅವ್ರ ಮಾತನ್ನ ಕೇಳಿಸ್ಕೊಳ್ಳಿ. ಹಾಗಾಗಿ ಆ ತರ ಏನಾದ್ರೂ ನಮ್ಮ ಮೇಲಾದ್ರೆ ನಾವು ಹೇಳ್ತೀವಿ ಹೊಡಿರಿ, ದೇಹದಲ್ಲಿ ಪ್ರಾಣ ಇರೋವರೆಗೂ ಹೊಡಿತಾ ಇರ್ರಿ, ನಾವು ಏಟ್ ತಿಂತೀವಿ ಅಂತ. ಇನ್ನೇನ್ ಮಾಡಕ್ಕಾಗತ್ತೆ? ದೇಶದ ಒಳಿತಿಗಾಗಿ ಮಾಡ್ಲೇಬೇಕಲ್ಲ. ಜಿಂದಾಬಾದ್ ಜಿಂದಾಬಾದ್